ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚಿಕ್ಕ ಅಂಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಎಫ್ಇಎಸ್ ಕಡೆಯಿಂದ ಶಿಡ್ಲಘಟ್ಟ ತಾಲೂಕು 4 ಪಂಚಾಯಿತಿಗಳಾದ ಮಳ್ಳೂರು, ಮೇಲೂರು, ಅಬ್ಲೂರು, ಬೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗಳಿಂದ ಭೇಟಿ ಮಾಡಲಾಗಿರುತ್ತದೆ. ಈ ಪಂಚಾಯಿತಿ ಮಹಾತ್ಮ ಗಾಂಧಿ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾದ ಪಂಚಾಯಿತಿಯಾಗಿದೆ. ಈ ಒಂದು ಪಂಚಾಯಿತಿಯು ದಿನಾಂಕ 12/10/2012ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಕೇಂದ್ರವಾಗಿ ಶಂಕುಸ್ಥಾಪನೆಯಾಗಿರುತ್ತದೆ. 5 ಹಳ್ಳಿಗಳನ್ನು ಒಳಗೊಂಡ ಪಂಚಾಯಿತಿಯು 15 ಜನ ಸದಸ್ಯರಿರುತ್ತಾರೆ. ಈ ಒಂದು ಪಂಚಾಯಿತಿಯಲ್ಲಿ ಒಂದು ವರ್ಷದಲ್ಲಿ ಸರಿಸುಮಾರು 80 ಲಕ್ಷಕ್ಕೂ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಣವಾಗಿರುತ್ತದೆ. ಇದಕ್ಕೆಲ್ಲ ಕಾರಣ ಇಲ್ಲಿ 15 ಜನ ಸದಸ್ಯರುಗಳೇ. ಅಧಿಕಾರಿಗಳ ಜೊತೆ ಕಂದಾಯ ವಸೂಲಿಗೆ ಸದಸ್ಯರುಗಳು ಒಗ್ಗಟ್ಟಿನಿಂದ ಸಹಕಾರ ಕೊಡುವುದರಿಂದಲೇ ಕಂದಾಯ ವಸೂಲಿಗೆ ಕಾರಣ ಎಂದು ಇಲ್ಲಿನ ಅಧಿಕಾರಿಗಳು ತಿಳಿಸಿದರು. ಸಿಬ್ಬಂದಿಗಳಿಗೆ ಸಮವಸ್ತ್ರಗಳನ್ನು ನೀಡಲಾಗಿದೆ ಹಾಗೂ ಒಂದು ವರ್ಷಕ್ಕೆ ಪಂಚಾಯಿತಿ ಸಿಬ್ಬಂದಿಗಳಿಗೆ 30 ಲಕ್ಷ ಸಂಬಳ ನೀಡಲಾಗುತ್ತೆ. ಆದರೆ ಸರ್ಕಾರದಿಂದ ಬರುವ ಹಣ 14 ಲಕ್ಷ ಮಾತ್ರ. ಉಳಿಕೆ ಹಣ ಕಂದಾಯದಲ್ಲಿ ಬಳಸಲಾಗುತ್ತದೆ. ಇನ್ನು ಉಳಿದ ಹಣವನ್ನು ಕ್ರಿಯಾಶೀಲ ಯೋಜನೆ ಪಟ್ಟಿ ಮಾಡಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಹಾಗೂ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ 80ರಷ್ಟು ಈ ಖಾತೆಗಳನ್ನು ಹಣ ತೆಗೆದುಕೊಳ್ಳದೆ ನೀಡಲಾಗಿರುತ್ತದೆ. ಇನ್ನು ಉಳಿದ 20ರಷ್ಟು ಗೋಮಾಳದಲ್ಲಿರುವ ನಿವೇಶನಗಳಿಗೂ ಹಕ್ಕುಪತ್ರ ವಿತರಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಕಂದಾಯ ಕಟ್ಟಲು ಸ್ಕ್ಯಾನರ್ ವ್ಯವಸ್ಥೆ ಕಲ್ಪಿಸಿ ಕೂಡಲೇ ರಸೀದಿ ಪಡೆಯುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರಿಂದ ರೈತರು ಕಾಯುವುದನ್ನು ತಪ್ಪಿಸಲಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಅಂತ್ಯ ಸಂಸ್ಕಾರಕ್ಕೆ 5,000 ಹಣ ನೀಡುತ್ತಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು, ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂಲಭೂತ ಹಾಗೂ ಇನ್ನಿತರೆ ಸಮಸ್ಯೆಗಳು ಕಂಡುಬಂದರೆ ತಕ್ಷಣ ಸ್ಪಂದಿಸಲಾಗುತ್ತದೆ. ಇವೆಲ್ಲ ಅಭಿವೃದ್ಧಿಗಳಿಂದಲೇ ನಮ್ಮ ಪಂಚಾಯಿತಿಗೆ ಇಂದು ಮಹಾತ್ಮ ಗಾಂಧಿ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಪಟ್ಟಿಯಲ್ಲಿರುತ್ತದೆ ಎಂದು ತುಂಬಾ ಹೆಮ್ಮೆಯಿಂದ ತಿಳಿಸಿದರು. ಎಕ್ಸಾಕ್ಟ್ ಅವ್ರು ಗ್ರಾಮ ಮಧ್ಯದಲ್ಲಿ ದಿಶಾಗೋಪ ಮಾಡಿ ನಿಂತ್ಕೊಂಡು ಗ್ರಾಮ ಠಾಣದ ಸರ್ವೆ ಸ್ಕೆಚ್ ಕಳ್ಸೋದು ಅದೆಷ್ಟು ಸರಿ, ಅದನ್ನ ಸ್ಕೆಚ್ನ ತೆಗೆದು ನಾವೇನು ಮಾಡಿದ್ರು ಡೈರೆಕ್ಟ್ ಅಪ್ಲೋಡ್ ಮಾಡಿ ಇಶ್ಯೂ ಮಾಡೋದು. ಇದು ಒಂದು ಅಭಿಯಾನ ಮಾಡಿದಾಗ ಅದು ಮ್ಯಾಕ್ಸಿಮಮ್ 90% ಗ್ರಾಮ ಠಾಣ, 90% ಗ್ರಾಮ ಠಾಣ. ಸೊ ಆ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಸರ್ವಿಸ್ ಬೇಗ ಮೂವ್ ಆಗ್ತಿತ್ತು. ಅವ್ರೇನು ಮಾಡಿದ್ರು, ಕೆಲವೊಂದು ವಿಲೇಜ್ಗಳು ಸರ್ವೆ ನಂಬರ್ಗಳು ಮತ್ತೆ ಸರ್ಕಾರಿ ಗೋಮಾಳದಲ್ಲಿ ಸರಿ ಅಕ್ಪತ್ರ. ಈಗ ಅದನ್ನೂ ಸುಧಾ ನಾವೇನ್ ಮಾಡ್ತಾ ಇದೀವಿ, ಈಗ ಸರ್ವೆ ಮಾಡಿಸಿ ಅಷ್ಟಕ್ಕೂ ಅಕ್ಪತ್ರ ಕೊಡೋಕೆ ಪ್ರೋಸೆಸ್ ಅಲ್ಲಿ ಇದ್ದೀನಿ. ಈಗ ಮತ್ತೆ ಒಂದು ಗ್ರಾಮ ಇವ್ರದೇ ಗ್ರಾಮ ಬೇಚರಕ್ಕೆ ಅಂದ್ರೆ ವಿಲೇಜೇ ಆಗಿರಲಿಲ್ಲ, ಕಂದಾಯ ಗ್ರಾಮ ಆಗಿಲ್ಲ, ಮೂಲ ಗ್ರಾಮ ಒಂದು ಗ್ರಾಮಕ್ಕೆ ಕ್ಲಬ್ ಆಗಿತ್ತು. ಸೊ ಈಗ ಅದು ನಿನ್ನ ಪೇಪರ್ ಮತ್ತೆ ಈ ವಿಲೇಜ್ ಅಲ್ಲಿ 325 ಖಾತೆಗಳು ಸರ್ಕಾರಿ ಜಾಗದಲ್ಲಿ ಅಂದ್ರೆ ಅಕ್ಪತ್ರಕ್ಕೆ ಕೊಡುವಂತ ಜಾಗದಲ್ಲಿ ಸರ್ಕಾರಿ ಗೋಮಾಳದಲ್ಲಿ. ಸೊ 500 2 ವಿಲೇಜಿಂದ 500 ಸಿಗುತ್ತೆ. ಮತ್ತೆ ಬೇರೆ ಬೇರೆ ವಿಲೇಜ್ಗಳಲ್ಲಿ ಆವರೇಜ್ ಒಂದು 300 ಚಿಲ್ಲರೆ ಆದರೆ ನಮ್ಗೆ 800 ಚಿಲ್ಲರೆ ನಾವು ಅದಕ್ಕೋಸ್ಕರ ಬಿಡ್ತದೆ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಇರುವಂಥ ಖಾತೆಗಳು ಏನು ಎಲಿಜಿಬಲ್ ಇದೆ ಅದರಲ್ಲಿ 80% ನಾವು ಆಲ್ರೆಡಿ ಇಶ್ಯೂ ಮಾಡ್ತೀವಿ. ಇಶ್ಯೂ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ನಮ್ಮಲ್ಲಿ ಎಲ್ಲರೂ ಕೆಲವರು ಆನ್ಲೈನಲ್ಲೇ ಕಟ್ತಾರೆ. ನಮ್ಮಲ್ಲಿ PSPC ಮತ್ತು ಸ್ಕ್ಯಾನರ್ ಇದೆ. ನಮ್ಮಲ್ಲಿ ಅಲ್ಲಿ ಕೆಳಗಡೆ ನೋಡೋದ್ರೆ ಸ್ಕ್ಯಾನರ್ ಇಟ್ಟಿದ್ದೀವಿ. ಈಗ ಏನು ಬಂದು ಅವ್ರು ದುಡ್ಡು ತರಬೇಕು ಏನಿಲ್ಲ, ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತಾ ಇದೆ. ಈಗ ಸ್ಕ್ಯಾನರ್ ಬಂದು ಒಂದು 20 ದಿನ ಆಯ್ತು ಅನ್ಸುತ್ತೆ. ನಾವು ಗೌರ್ಮೆಂಟಿಂದ ಪರ್ಮಿಷನ್ ತಗೊಳಕ್ಕೆ 8 ತಿಂಗಳಾಗುತ್ತೆ. ಅದು ಅಕೌಂಟ್ ಡೈರೆಕ್ಟ್ ಹಾಕೊಂಡು ಕೊಡಲ್ಲ, ಗೌರ್ಮೆಂಟ್ ಅಕೌಂಟ್ ಕೊಡಲ್ಲ. ಬಟ್ ಅದನ್ನು ನಾವು ಪರ್ಮಿಷನ್ ತಗೊಂಡು ಸ್ಕ್ಯಾನರ್ ತಂದಿಟ್ಟಿದ್ದೀವಿ. ಈಗ ಬಂದರೆ ಮ್ಯಾಕ್ಸಿಮಮ್ ಕಟ್ಟಪ್ಪರೋರು ಎಲ್ಲರೂ ಫೋನ್ ಯಾರು ಕ್ಯಾಶ್ ಇಟ್ಕೊಂಡ್ಬರಲ್ಲ, ಫೋನ್ ಇರೋದ್ರಿಂದ ಪಟ್ಟನ್ ಸ್ಕ್ಯಾನ್ ಮಾಡ್ತಾರೆ, ರೆಸಿಪ್ಟ್ ಜನರೇಟ್ ಆಗುತ್ತೆ, ಪ್ರಿಂಟ್ ತೆಗಿತೀವಿ ಕೊಟ್ಟಿರ್ತಾರೆ. ನಮ್ಮ ಕೈಲಿ ದುಡ್ಡು ಇಟ್ಕೊಂಡೇವಿ ಅನ್ನೋದು ಬೇಡ, ಅದು ರಿಸ್ಕ್ ನಮ್ಗೆ ರಿಸ್ಕ್ ಬರುತ್ತೆ. ಏನಕ್ಕೆ ಆಗ್ತದೆ ಸ್ಕ್ಯಾನ್ ಮಿಷನ್ ಅಂತಂದ್ರೆ ಎಷ್ಟೋ ಜನ ಬರೋರು ಮನೆ ಕಟ್ಟಕ್ಕೆ ದುಡ್ಡದಿಲ್ಲ, ಫೋನ್ ತಗೊಂಡ್ಬರೋರು. ಫೋನ್ ತಂದ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಫೋನ್ ಹಾಕಿ ನಂಬರ್ ಕೊಡಿ ನಂಬರ್ ಕೊಡಿ ಅಂತ. ಈಗ ನಮ್ಮ ಸರ್ವಿಸ್ ಅಧಿಕಾರಿ ಗೊತ್ತಿರ್ತಾರೆ ಅಷ್ಟೇ ನಮ್ಗೆ ಅದು ನಮ್ಗೆ ಸಮಸ್ಯೆ ಅದು. ಪಬ್ಲಿಕ್ ದುಡ್ಡು ನಮ್ಮ ಹಾಕ್ತಾರೆ ಅಷ್ಟೇ ಆದಾಗ ತೊಂದರೆ ಆಗ್ತದೆ ಮುಂದೆ. ಅವತ್ತೇನು ಮಾಡಿದ್ರೆ ನಾವು ನಮ್ಮ ಬ್ಯಾಂಕಿಗೆ ಕೇಳ್ಕೊಂಡಿಲ್ಲ ಅವ್ರಿಗೆ ಏನಂತಾರೆ ಅವ್ರಿಗೆ ಕಾಯ್ತಾರೆ ಬಿಸ್ನೆಸ್ ದುಡ್ಡು ಸ್ಕ್ಯಾನರ್ ಮಿಷನ್ ಕೇಳಿದ್ವಿ. ಅವರು ಅಕೌಂಟ್ ಎಲ್ಲ ಕೊಟ್ಟೆ ಅಂತ ಕೇಳಿದ್ರು. ಸಭಾದಲ್ಲಿ ಏನಂತ ಕೇಳಿ ಎಲ್ಲ ಕಲಿಸ್ಕೊಟ್ವಿ. ಅದು ಸಿಕ್ಕಾಪಟ್ಟೆ ಲೇಟ್ ಆಗಿ 8 ತಿಂಗಳು ತಗೊಂಡು ಬಂತು. ಈಗ ಬಂದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ. ಜನಗಳು ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಡೈರೆಕ್ಟ್ ಹಾಕೊಂಡು ಹೋಗುತ್ತೆ, ನಮ್ಮ ಹತ್ರ ಕ್ಯಾಶ್ ಬರೋಣ ಈಸಿಯಾಗಿ ಅಂದ್ಬಿಟ್ಟು ನಾವು ಮಾಡ್ತೀವಿ. ಚೆನ್ನಾಗಿದೆ. ಉಸುಲೆ ಇನ್ನೊಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಮಾಡಿದ್ರೆ ಸರ್ಕಾರ ಏನೊಂದು ಗೈಡ್ಲೈನ್ಸ್ ಕೊಡ್ತದೆ. ಆಮೇಲೆ ನಮ್ದು ಯೂನಿಯನ್ ಇದೆ, ರಾಜ್ಯ ಮಾಡ್ತಾರೆ. ಯೂನಿಯನ್ನಲ್ಲಿ ಏನೋ ಮಾಡ್ಬೋದು ಅಂತ ಎಲ್ಲ ಆಗ್ತಾ ಇರ್ತಾರೆ ತಗೊಳ್ಳಿ. ಅದು ಬಂದ ತಕ್ಷಣ ನಾವು ಮೆಂಬರ್ಗಳು ಆಗ್ತಾಯಿರ್ತೀವಿ. ಇದಂತ ಈ ಏಪ್ರಿಲ್ ಮೇ ಜೂನಲ್ಲಿ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇದೆ, ಕ್ಯಾಶ್ ಕಟ್ಟಿ ಮುಟ್ಟಿಲ್ಬಾಡೆ. ಅದು ಬಿಟ್ಟರೆ ಆವರ್ತ ಕಟ್ಟದಲ್ಲಿ ಡಿಸ್ಕೌಂಟ್ ಇಲ್ಲ, ಒಂದು ಕಟ್ಟಿ ಕಟ್ಟಾಗ್ತದೆ. ಅದು ಬಿಟ್ಟರೆ ಪ್ಲಾನಿಂಗ್ ಅಂತ ಹಾಕೊಂಡಿದ್ದಾರೆ. ಅದು ನಾವು ಮೆಂಬರ್ ಎಲ್ಲ ಕಳಿಸ್ತಾ ಇರ್ತೀವಿ. ಟ್ಯಾಕ್ಸ್ ವಿಚಾರದಲ್ಲಿ ಮೆಂಬರ್ಗಳು ಯಾವತ್ತೂ ಇನ್ವಾಲ್ವ್ ಆದರೆ ಆ ಪಂಚಾಯಿತಿ ಅಭಿವೃದ್ಧಿ
ಒಂದು ನಾನು ಇದೆ ಫಸ್ಟ್ ಆದ್ರೆ ನಾವು ತಿಳ್ಕೊಂಡಲ್ಲಿ ಬಂದಾಗ ನಮ್ಗೆ ಅಭಿವೃದ್ಧಿ ಬೇಕು ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕು ಅಂದ್ರೆ ಫಸ್ಟ್ ಮಾಡೋ ಕೆಲಸ ಮೆಂಬರ್ಗಳು ಎಂಟ್ರಿ ಆಗ್ಬಾರ್ದು. ಬಟ್ ಕಟ್ಸಕ್ ಪ್ರಪೋಸಲ್ ಕೊಡಿಸ್ಬೇಕು. ಬಟ್ ಕಟ್ಟನ್ನ ಕಮ್ಮಿ ಮಾಡಿ ಅಂತ ಹೇಳಿ ನಾವು ಬ್ಲಾಕ್ ಮೇಲ್ ಮಾಡಿದಾಗ ಅದೇನಾಯ್ತದೆ, ಆ ಪಂಚಾಯತಿ ಅಭಿವೃದ್ಧಿ ಆಗಲ್ಲ. ಇನ್ನೊಂದು ಉಸುಲಿಯಲ್ಲಿ ಇನ್ನೊಂದು ಕಾರಣ ಅಂತಂದ್ರೆ ಮೆಂಬರ್ಗಳು ಜನ ಬಂದಾಗ ಫೋಟೋ ಬರ್ತಾರ ಬಟ್ಟಲ್ಲ ಬೇರೆ ಬೇರೆ ಬರ್ತಾರೆ ರಾಷ್ಟ್ರ ಬರ್ತಾರೆ. ಅದೇ ಮೆಂಬರ್ ನಾವು ಮಾತಾಡೋದು ಕಡಿಮೆ. ಊರ್ ಕ್ಲೀನ್ ಮಾಡ್ಬೇಕು, ಊರ್ ಕ್ಲೀನ್ ಮಾಡ್ಬೇಕು, ಲೈಟ್ ಹಾಕ್ಬೇಕು, ನಮ್ದು ಸರ್ಕಾರ ಫಂಡ್ ಕೊಡ್ತಾರೆ, ಜಾಸ್ತಿ ಡೆವಲಪ್ಮೆಂಟ್ ಇಲ್ಲ, ನಮ್ ಕಡೆ ಸಂಪನ್ಮೂಲ ತಗೊಂಡು ಏನೋ ಮಾಡ್ಬೋದು, ಬಿಲ್ಡಿಂಗ್ ಮಾಡ್ಬೋದು, ಏನ್ ಬೇರೆ ಮಾಡ್ಬೋದು, ನಾವು ಗೈಡೆನ್ಸ್ ಕೊಡ್ತಾರೆ. ನಮಗೆ ಇವರೇ ಕೊಡ್ತಾರೆ ಮೆಂಬರ್ಗಳು. ನಮ್ಮ ಗ್ರಾಮ ಪಂಚಾಯತ್ ನೋಡ್ಲಿ ಜಾಸ್ತಿ ಕಳಿಸಿರೋರು ಜಾಸ್ತಿ ಇವರೇ ಕಳಿಸೋರು ಸರಿ ಸರ್. ಬಟ್ ನೀವಿಬ್ರು ಒಂದಾದ್ರೆ, ಕಾರ್ಯಾಂಗದಲ್ಲಿ ನೀವಿಬ್ರು ಒಂದಾದ್ರೆ ನಿಮ್ಮ ರಾಜಕೀಯ ನೀವು ಹಂಗೆ ಇರಿ. ಬಟ್ ಕಾರ್ಯಾಂಗದಲ್ಲಿ ನೀವು ಒಂದಾದ್ರೆ ಈ ಅಭಿವೃದ್ಧಿ ತಾನೇ ಸೃಷ್ಟಿ. 14 ಲಕ್ಷ ಬರುತ್ತೆ ಇವರಿಗೆ ಗೌರವ, ನಮ್ಮ ಸಿಬ್ಬಂದಿ ವೇತನ. ನಾವು ಒಂದು ತಿಂಗಳಿಗೆ 2.5 ಲಕ್ಷ ಸ್ಯಾಲರಿ ಕೊಡ್ತಾ ಇರೋದು. ಅಂದ್ರೆ 30 ಲಕ್ಷ ನಾವು ಒಂದು ವರ್ಷಕ್ಕೆ ಮೀಸಲಿಟ್ಟಿದ್ದೀವಿ ಇವ್ರಿಗೆ ವೇತನಕ್ಕೆ. ಸೊ 30 ಲಕ್ಷ ಅಂದ್ರೆ ಗೌರ್ಮೆಂಟ್ 14 ಲಕ್ಷ ಬರುತ್ತೆ ಅಂದ್ರೆ ಇನ್ನು 14 ಲಕ್ಷ ಯಾವ್ದ್ರಲ್ಲಿ ಕೊಡ್ಬೇಕು? ನಾವು ಮೇಂಟೆನೆನ್ಸ್ ವಸೂಲಾತಿನೇ ಮಾಡಲಿಲ್ಲ ಅಂತ ಅಂದ್ರೆ ಇವ್ರಿಗೆ ಸ್ಯಾಲರಿ ಕೊಡಕ್ಕಾಗಲ್ಲ. ಇವ್ರಿಗೆ ಸ್ಯಾಲರಿ ಕೊಡಕ್ಕಾಗಲಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಕೆಲಸಗಳೇನಾಯ್ತವೆ. ನಮ್ಮಲ್ಲಿ ಈಗ ಏನು ಅಂತಂದ್ರೆ ಸ್ವೀಪರು ರೆಗ್ಯುಲರ್ ಆಗಿ 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ. ಬನ್ನಿ ಸರ್.